ಹಾಯ್ ಫ್ರೆಂಡ್ಸ್, ಜೈ ಶ್ರೀರಾಮ್. ನಮ್ಮೆಲ್ರಿಗೂ ಅಂದರೆ ಭಾರತೀಯರಿಗೆ 22 ಜನವರಿ ತುಂಬ ಪವಿತ್ರವಾದ ದಿನ ಅಂತ ಹೇಳ್ಬೋದು. ಇಡೀ ದೇಶ ಹಬ್ಬದ ಥರ ಆಚರಣೆ ಮಾಡೋ ದಿನ. ನಮ್ಮ ಹಿಂದೂಗಳಿಗೆ 500 ವರ್ಷದ ಹೋರಾಟಕ್ಕೆ ಕಡೆಗೂ ಜಯ ಸಿಕ್ಕಿದೆ. ಇದು ನಮ್ಮೆಲ್ಲರ ಜಯ, ಅಂದರೆ ರಾಮನ ಜಯ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಸೋಮವಾರ ಅಂತ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತೇ ಇದೆ. ಸೊ 500 ವರ್ಷದ ಕನಸು ಸಾಕಾರ ಆಗ್ತಾ ಇರೋ ದಿನ. ಹಾಗಾಗಿ ರಾಜಕೀಯ ಅಂದರೆ ನಮ್ಮ ಪಕ್ಷ ಹೆಚ್ಚು, ಈ ಪಕ್ಷ ಹೆಚ್ಚು, ಆ ಪಕ್ಷ ಹೆಚ್ಚು ಅಂತ ಅನ್ನೋದನ್ನು ಪಕ್ಕದಲ್ಲಿಟ್ಟು, ಕುಲ ಪ್ರತಿಷ್ಠೆಗಳನ್ನ ಪಕ್ಕದಲ್ಲಿಟ್ಟು ಎಲ್ಲರೂ ಮಾಡಬೇಕಾಗಿರೋ ಕೆಲವೊಂದು ಕೆಲಸಗಳಿದೆ. ಅದೇನು ನೋಡೋಣ ಬನ್ನಿ. ಆವತ್ತಿನ ದಿನ ಸಾಧ್ಯ ಆದಷ್ಟು ಸೋಮವಾರಿತನ ಮತ್ತು ನೈಟು ಲೇಟಾಗಿ ಬಂದು ಮಲ್ಕೊಂಡೆ, ಹಾಗಾಗಿ ಬೇಗ ಹೇಳೋಕ್ಕಾಗಲಿಲ್ಲ, ಇದೆಲ್ಲ ರೀಸನ್ಗಳನ್ನ ಪಕ್ಕದಲ್ಲಿಟ್ಟು ಬೆಳಗ್ಗೆ ಎದ್ದು ಪ್ರತಿಯೊಬ್ಬರು ಸ್ನಾನ ಮಾಡಿ ಸೀತಾರಾಮನ ಪೂಜೆ ಮಾಡಿ ರಾಮರಕ್ಷಾ ಸ್ತೋತ್ರ ಓದಿ, ಸರಿನಾ? ನಂತರ ಸೋಮವಾರ ಮಧ್ಯಾಹ್ನ ಲೈವ್ ಬರುತ್ತೆ ಅಂತ ಹೇಳಿದ್ದಾರೆ ಅಯೋಧ್ಯೆಯಿಂದ. ಸೊ ಹಾಗಾಗಿ ಪ್ರತಿಯೊಬ್ಬರು ಲೈವ್ ನೋಡಿ. ಟಿ ವಿನಲ್ಲಾಗಿರ್ಬೋದು ಅಥವಾ ನಿಮ್ಮ ಫೋನ್ನಲ್ಲಾಗಿರ್ಬೋದು, ಫೋನ್ನಲ್ಲೂ ಲೈವ್ ಇರುತ್ತೆ ಅಂದರೆ ಬರುತ್ತೆ. ಸೊ ಪ್ರತಿಯೊಬ್ಬರು ಲೈವ್ ನೋಡಿ. ಯಾಕಂದರೆ ರಾಮಾಯಣದ ಕಾಲದಲ್ಲಿ ಪಟ್ಟಾಭಿಷೇಕ ನಡೀತು, ನಿಮ್ಗೆಲ್ರಿಗೂ ಗೊತ್ತೇ ಇದಲ್ವಾ? ಅದನ್ನು ನೋಡೋ ಭಾಗ್ಯ ಎಲ್ರಿಗೂ ಸಿಗಲಿಲ್ಲ, ಅಂದರೆ ನಮ್ಮೆಲ್ರಿಗೂ ಯಾರಿಗೂ ಸಿಕ್ಕಿಲ್ಲ. ಆದರೆ ಇವಾಗ ಆ ಭಾಗ್ಯ ಮತ್ತೆ ಸಿಗ್ತಾ ಇದೆ. ಸೊ ಎಲ್ಲರೂ ಮಿಸ್ ಮಾಡದೆ ನೋಡಿ, ಅದು ಒಂದು ಅದೃಷ್ಟ ಅಂತಲೇ ಭಾವಿಸೋಣ. ಮತ್ತು ಈಗಾಗಲೇ ಅಯೋಧ್ಯೆ ಅಕ್ಷತೆ ಎಲ್ರಿಗೂ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ರಾಮನ ಆಶೀರ್ವಾದ ನಿಮಗೂ ಇರುತ್ತೆ. ಕೆಲವೊಂದು ಕಾರಣಗಳಿಂದ ಸಿಕ್ಕಿರೋದಿಲ್ಲ, ಅಂದರೆ ಅದನ್ನು ಹಂಚೋರು ಕೆಲವೊಂದು ಏರಿಯಾಗೆ ರೀಚ್ ಆಗೋಕ್ಕಾಗಿರಲ್ಲ. ಯಾಕಂದರೆ ಅವ್ರಿಗೂ ಕೆಲಸಗಳಿರುತ್ತೆ, ಕೆಲಸದ ಒತ್ತಡಗಳಿರುತ್ತೆ, ಯಾವುದೇ ಒಂದು ರೀಸನ್ಗೋಸ್ಕರ ಹಂಚೋದಕ್ಕೆ ಆಗದೆ ಇರ್ಬೋದು. ಸೊ ಹಾಗಾಗಿ ಸಿಗದೆ ಇದ್ದರೆ ಬೇಜಾರು ಮಾಡ್ಕೊಬೇಡಿ, ರಾಮನ ಆಶೀರ್ವಾದ ನಿಮಗೂ ಇರುತ್ತೆ. ಮತ್ತು ಸಿಕ್ಕಿರೋರು ಅಕ್ಷತೆನ ಅವತ್ತು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ ನಂತರ 2 ಕಾಳನ್ನು ತಲೆ ಮೇಲೆ ಹಾಕ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಸೊ ಹಾಗಾಗಿ 2 ಕಾಳಷ್ಟೇ ಆಶೀರ್ವಾದದ ರೀತಿ ತಲೆ ಮೇಲೆ ಹಾಕ್ಕೊಳ್ಳಿ. ನಂತರ ಉಳಿದಿರೋದನ್ನು ಅಕ್ಕಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಪುಳಿಯೋಗರೆ ಅಥವಾ ಚಿತ್ರಾನ್ನ ಅಥವಾ ಏನಾದರೂ ಒಂದು ಮೊಸರನ್ನ ಏನಾದರೂ ಒಂದು ಪ್ರಸಾದ ಮಾಡಿಬಿಟ್ಟು ಪ್ರತಿಯೊಬ್ಬರ ಮನೆ ಮಂದಿಯೆಲ್ಲ ಪ್ರಸಾದನ ಸ್ವೀಕರಿಸಿ, ಸಾಧ್ಯ ಆದರೆ ಕುಲ ಪ್ರತಿಷ್ಠೆಗಳನ್ನ ಬಿಟ್ಟು, ಜಾತಿ ಎಲ್ಲ ಬಿಟ್ಟು ಎಲ್ರಿಗೂ ಹಂಚಿ. ಸಾಧ್ಯ ಆದರೆ ನೀವು ಪ್ರಸಾದ ತೊಗೊಂಡು ಉಳಿದಿರೋದನ್ನು ಎಲ್ರಿಗೂ ಹಂಚಿ, ಆಯಿತಾ? ಮತ್ತು ಆ ದಿನ ಪೂರ್ತಿ ರಾಮ ಜಪದಲ್ಲಿ ಕಾಲ ಕಳೀರಿ. ಸೀರಿಯಲ್ಲು, ಮೂವಿ ಇದನ್ನೆಲ್ಲ ಕಟ್ ಮಾಡಿ ಅವತ್ತೊಂದು ದಿನ. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸೀರಿಯಲ್ಗಳು ಯಾವ ಥರ ದರಿದ್ರವಾಗಿರುತ್ತೆ ಅಂತ. ಮನೆಯವರು ಮೋಸ ಮಾಡೋದಾಗಿರ್ಬೋದು. ಮತ್ತು ಇವಾಗ ಹೊರ್ಗಡೆ ನಾವು ನೋಡಿರ್ತೀವಿ, ಯಾರಾದರೂ ಅಳ್ತಾ ಇದ್ರೆ ನಮ್ಮ ಕಣ್ಮುಂದೆ, ಅವರು ಶತ್ರು ಆಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಅಳ್ತಾ ಇದ್ರೆ ನಾವು ನೋಡಿ ಖುಷಿ ಪಡ್ತೀವಾ? ಇಲ್ಲ ಅಲ್ವಾ? ಅದೇ ಸೀರಿಯಲಲ್ಲಿ ಸ್ವಂತದವರೇ ಕಣ್ಣೀರು ಹಾಕ್ತಿದ್ರೆ ನೋಡಿ ಖುಷಿ ಪಡ್ತಾ ಇರ್ತಾರೆ. ಅದೆಷ್ಟು ದರಿದ್ರ ವಿಷಯ ಅಲ್ವಾ? ಸೊ ಹಾಗಾಗಿ ಅವತ್ತೊಂದು ದಿನ ಅದನ್ನು ಕಟ್ ಮಾಡಿ ಇಡೀ ದಿನ ರಾಮಕೋಟಿ ಬರೀರಿ, ರಾಮ ಭಜನೆ ಕೇಳಿ, ರಾಮ ಭಜನೆ ಮಾಡಿ, ಮತ್ತು ರಾಮನ ಭಕ್ತಿ ಹಾಡುಗಳನ್ನ ಕೇಳಿ. ಸಾಧ್ಯ ಆದರೆ ರಾಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಸಂಜೆ ದೀಪಾರಾಧನೆ ಮಾಡಿ, ದೇವ್ರ ಮನೆಯಲ್ಲಿ ದೀಪ ಹಚ್ಚಿಡಿ, ಮತ್ತು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿಡಿ. ಸರಿನಾ? ಓಕೆ, ಇಷ್ಟೇ. ಪ್ರತಿಯೊಬ್ಬರಿಗೂ ರಾಮನ ಆಶೀರ್ವಾದ ಸಿಗಲಿ ಅಂತ ಭಾವಿಸ್ತೀನಿ. ಜೈ ಶ್ರೀರಾಮ್. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬ ಮುಖ್ಯವಾದ ವಿಷಯ, ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಸಾಧ್ಯ ಆದಷ್ಟು ಪ್ರತಿಯೊಬ್ಬರು ಲೈಕ್ ಮಾಡಿ. ಸೊ ಎಲ್ರಿಗೂ ವಿಡಿಯೋ ರೀಚ್ ಆಗಲಿ, ನಿಮ್ಮಂತೆ ಎಲ್ರಿಗೂ ಈ ವಿಷಯ ರೀಚ್ ಆಗಲಿ. ನಾಳೆ ಸಂಜೆ ಒಳಗೆ ಸಾಧ್ಯ ಆದಷ್ಟು ಜನಕ್ಕೆ ರೀಚ್ ಮಾಡಿ. ಯಾಕಂದರೆ ಸೋಮವಾರ ಸಂಜೆ ಆದಮೇಲೆ ಈ ವಿಡಿಯೋ ನೋಡಿ ಏನೂ ಪ್ರಯೋಜನ ಇಲ್ಲ, ಅಂದರೆ ನಾಳೆ ಸಂಜೆ ಆದಮೇಲೆ ವಿಡಿಯೋ ನೋಡಿ ಏನೂ ಪ್ರಯೋಜನ ಇರಲ್ಲ. ಸೊ ಹಾಗಾಗಿ ದಯವಿಟ್ಟು ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಮಾಡಿ. ನಿಮ್ಮಂತೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ, ಆಯಿತಾ? ಬೇರೆ ಏನೂ ಇಲ್ಲ, ಏನೋ ಲೈಕು, ವ್ಯೂ, ಕಮೆಂಟು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ ಆ ದಿನ. ಹಾಗಾಗಿ ಸೋಮವಾರ ಕಳೆದ್ಮೇಲೆ ಈ ವಿಡಿಯೋ ನೋಡಿದ್ರೂ ಪ್ರಯೋಜನ ಇರಲ್ಲ, ಈ ವಿಡಿಯೋ ವೇಸ್ಟು. ಸೊ ಹಾಗಾಗಿ ನಾಳೆ ಸಂಜೆವರೆಗೂ ಅಷ್ಟೇ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಮಾಡಿ. ಜೈ ಶ್ರೀರಾಮ್.